ನಮಸ್ತೆ, ನನ್ನ ಹೆಸರು ಪುನೀತ್ ಕುಮಾರ್ ಅಂತ ಅಂದ್ಬಿಟ್ಟು, ನಮ್ಮ ವೈಫ್ ಹೆಸರು ಜ್ಯೋತ್ಸ್ನಾ, ನನ್ನ ಮಗಳು ಇವಾಗ ತೇಜಸ್ವಿನಿ ಅಂತ ಹೆಸರಿಟ್ಟಿದ್ದೀವಿ. ಸೊ ನಮಗೆ ಒಂದು 8 ರಿಂದ 9 ವರ್ಷ ಆಯಿತು, ಮಗು ಆಗಿರಲಿಲ್ಲ. ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಆಸ್ಪತ್ರೆ, ತುಂಬ ಎಲ್ಲ ದುಡ್ಡೆಲ್ಲ ತುಂಬ ಖರ್ಚು ಮಾಡಿದ್ದೀವಿ. ಸೊ ಎಲ್ಲರೂ ಹೇಳ್ತಾ ಇದ್ರು ಆಗುತ್ತೆ ಆಗುತ್ತೆ ಅಂತ, ಎಲ್ಲೋದ್ರು ತುಂಬ ಸಕ್ಸಸ್ ಏನು ಆಗಿರಲಿಲ್ಲ. ಆಮೇಲೆ ನಮ್ಮೊಬ್ಬರು ಸಿಸ್ಟರ್ ಒಬ್ಬರು ಸವಿತಾ ಅಂತ ಒಬ್ಬರು ಇದ್ದಾರೆ, ಅವ್ರು ಹೇಳಿದರು ಸೊ ಇಲ್ಲಿ ಒಡಂಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಅವ್ರು ಹೇಳಿದ ನೆಕ್ಸ್ಟ್ ದಿವಸ ನಾವು ಲೇಟ್ ಮಾಡಿಲ್ಲ, ನೆಕ್ಸ್ಟ್ ದಿವಸನೇ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಅರ್ಕೆ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಬಂದಾಗ ಗುರುಗಳು ಹೇಳಿದರು ಏನಿಲ್ಲ, ಮಗು ಆಗಿದ ತಕ್ಷಣ ಬಂದು ಬಳೆ ಮತ್ತು ಅದಕ್ಕೆ ನಿಮ್ಗೇನು ಕಾಣಿಕೆ ಕೊಡಬೇಕು ಅದು ಕೊಟ್ಕೊಳ್ರಿ, ನೀವು 100% ಮಗು ಆಗುತ್ತೆ ಅಂತ ಹೇಳಿ ಕಳಿಸಿದ್ದು. 15 ಡೇಸ್ಗೆ ನಮ್ಮ ಮನೆ ಕನ್ಸೀವ್ ಆದರು. ಸೊ 15 ಡೇಸ್ ಅಂದರೆ ನಾವು ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು 15 ಡೇಸ್ ಆಯಿತು, ಅಥವಾ ಮುಂದಕ್ಕೆ 15 ಡೇಸ್ ಆಯಿತು. ಸೊ ಅದೇ ಮಂತಲ್ಲಿ ಕನ್ಸೀವ್ ಆದರು. ಸೊ ಕನ್ಸೀವ್ ಆಗಿ ಇವಾಗ ಆಲ್ರೆಡಿ ನಮ್ಮ ಮಗುವಾಗಿ 5 ತಿಂಗಳಾಗಿದೆ. ಸೊ ಅವ್ರದ್ದು ಅಕ್ಕೆ ಇತ್ತು, ಸೊ ಅಕ್ಕೆ ತೀರ್ಸೋಕ್ಕೆ ಅಂತ ಬಂದಿದ್ವಿ. ತುಂಬ ಕಡೆ ಅಂದರೆ ತುಂಬ ಕಷ್ಟಪಟ್ಟಿದ್ವಿ ಮಗುಗೋಸ್ಕರ. ಅಂದರೆ ಎಲ್ಲೋದ್ರೂ ಮಗು ಇಲ್ಲ ಅಂತ ತುಂಬ ಇದು ಮಾಡೋಣ. ಹಂಗಾಗಿ ಒಂದ್ಸರಿ ತಾಯಿ ಹತ್ರ ಬಂದು ಬೇಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ತಾಯಿ ಬಂದಿದ್ದು ತಿಂಗಳಲ್ಲೇ ನಮಗೆ ಒಂದು ಹೆಣ್ಮಗುನ ಕರುಣಿಸ್ತಾಳೆ. ಸೊ ಮಗು ತುಂಬ ಚೆನ್ನಾಗಿದೆ, ಎಲ್ಲ ಆರೋಗ್ಯವಾಗಿದ್ದೀವಿ. ಸೊ ಹಂಗಾಗಿ ಬಂದು ನಾವು ಅರ್ಕೆನ ಮುಡಿಸಿದ್ದೀವಿ. ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ ಇದೆ. ದೇವಸ್ಥಾನಕ್ಕೆ ಬಂದರೆ ತುಂಬ ಏನು ನಂಬ್ತಾ ಇರಲಿಲ್ಲ ಅಂತ. ಇದು ಇಲ್ಲಿ ಬಂದು ನಾನು ಹೋಗಿದ್ಮೇಲೆ ಆ್ಯಕ್ಚುಲಿ ನಂದು ಮೊಬೈಲಲ್ಲಿ DP ಕೂಡ ಇದೆ, ತಾಯಿದೆ ಫೋಟೋ ಇದೆ. ಸೊ ತುಂಬ ಪಾಸಿಟಿವ್ ವೈಬ್ ಇದೆ. ಎಲ್ಲರೂ ಬಂದು ಹೋಗಲೇಬೇಕಾದಂಥ ಸ್ಥಳ, ತುಂಬ ಮಹಿಮೆ ಇರತಕ್ಕಂಥ ಸ್ಥಳ ಒಡಂಬೈಲು ಪದ್ಮಾವತಿ ದೇವಸ್ಥಾನ. ಥ್ಯಾಂಕ್ ಯು.